ಹಾಯ್ ವೀಕ್ಷಕರೇ, ಕೃಷಿಯಲ್ಲಿ ಜೀವನಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್. ಈ ಕೃಷಿ ಮಾಡ್ತಾ ಕೃಷಿ ಜೊತೆಗೇನ ನಾವು ಹೈನುಗಾರಿಕೆನ ಉಪಕಸವಾಗಿ ಮಾಡ್ಕೊಂಡು ತಮ್ಮ ಜೀವನನ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತಾರೆ, ಅವರು ಖರ್ಚು ವೆಚ್ಚನ ಯಾವ ರೀತಿಯಾಗಿ ಕೃಷಿಯಲ್ಲಿ ಬರ್ತಕ್ಕಂಥ ಖರ್ಚು ವೆಚ್ಚನ ಯಾವ ರೀತಿಯಾಗಿ ಅದರಿಂದನೇ ತೆಗೆದು ತಮ್ಮ ಕೃಷಿಯಲ್ಲಿ ಬರ್ತಕ್ಕಂಥ ಆದಾಯನ ಯಾವ ರೀತಿಯಾಗಿ ಉಳಿತಾಯ ಮಾಡ್ತಾರೆ, ಇಲ್ಲಿ ಒಬ್ಬ ರೈತರ ಹತ್ರ ಬಂದಿದ್ದೇವೆ. ಅವ್ರ ಬಾಯಿಂದನೇ ಕೇಳ್ತೀವಿ ಕಣ. ಬನ್ನಿ. ನಮಸ್ಕಾರ ತಮ್ಮ. ನಮಸ್ಕಾರ. ನಿಮ್ ಪರಿಚಯ ಮಾಡ್ಕೊಡಪ್ಪ ನಮ್ಗೆ. ನಮ್ದು ವಿಜಯನಗರ ಜಿಲ್ಲಾ, ಹರಪನಹಳ್ಳಿ ತಾಲೂಕು, ಕಣಿವಿ ಗ್ರಾಮ. ನಾವಿವಾಗ ಒಂದು 4 ವರ್ಷ ಆಯ್ತು ಹೈನುಗಾರಿಕೆ ಮಾಡಕತ್ತಿ. ಈಗ ಹೈನುಗಾರಿಕೆ ಮಾಡಕತ್ತೀಯಲ್ಲ, ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ? ನಾವಣ ಸ್ಟಾರ್ಟಿಂಗ್ 1 ವರ್ಷದಿಂದ 2 ವರ್ಷ ತಗೊಂಬಂದ್ವಿ. ಸ್ಟಾರ್ಟಿಂಗ್ 2 ವರ್ಷ ತಗೊಂಬಂದು ಅದ್ರಾಗೆಲ್ಲ ಅನುಭವ ನೋಡ್ಕೊಂಡ್ವಿ. 2 ವರ್ಷದ ಯಾವ ತರ ವರ್ಷ ತಂದಿದ್ರಿ? ನಾವು ಜರ್ಸಿ ತಗೊಂಬಂದಿದ್ವಣ. ಜರ್ಸಿ ಆಕಳುಗಳು ತಗೊಂಬಂದಿದ್ವಣ. ಹೆಂಗ ಹಾಲು ಚೆನ್ನಾಗ್ ಕೊಡೋವು? ಅವು ಒಂದು ತಕ್ಕಮಟ್ಟಿ ಕೊಡವಣ, ಲೈಟ್ ಆಗಿ ಒಂದು 3-4 ಲೀಟರ್ ಕೊಡವು. ಯಾಕೆ ನೀವು ಹೊಲ ಐತಿ ನಿಮ್ದು, ಕೃಷಿ ಮಾಡ್ತೀರಿ, ಆಕಳ ಯಾಕೆ ಕಟ್ಬೇಕು ಅನಿಸ್ತದೆ ನಿಮ್ಗೆ? ಹೊಲ್ದಾಗ ಅಷ್ಟ ಇದಾಗ್ಲಿಲ್ಲಣ, ಅಷ್ಟ ಇಂಪ್ರೂವ್ಮೆಂಟ್ ಏನು ಕಾಣ್ಲಿಲ್ಲ. ನಮ್ದು ಒಂದು 3 ಎಕರೆ ಹೊಲ ಐತಣ. ಅದ್ರಾಗೇನ್ ಅಷ್ಟ ಇಂಪ್ರೂವ್ಮೆಂಟ್ ಕಾಣಲಿ. ಇದ್ರಾಗ ಸ್ವಲ್ಪ ನೋಡೋಣ 2 ವರ್ಷ ತಗೊಂಬಂದಿವಣ. ಅದರದ್ದ ಈಗ ಹಸು ತಂದ್ರಲ್ಲ, ಅಲ್ಲಿದ್ದ ಚೆನ್ನಾಗ್ ಅನಸ್ತದೆ. ಚೆನ್ನಾಗ್ ಅನಸ್ತ ಮಾಡ್ಬೋದು ನಾವು ಹಸುಗಳು ಕಟ್ಟಿಗೆನ ಅಂತ ಅನಸ್ತದೆ. ಈಗ ಎಷ್ಟು ಹಸು ಅದಾವ ರೀಸೆಂಟ್? ಇವಾಗ ರೀಸೆಂಟ್ ಆಗಿ 6 ಅದಾವ. 6. ಈಗ 2ರಿಂದ 6 ಮಾಡಿದ್ವಿ. 2 ಮಾಡಿವ. ಈ ಶೆಡ್ ಏನ ಇದ ಶೆಡ್ ಏನ ಮತ್ತೇನ್ರ ಬೇರೆ? ಇಲ್ಲಣ್ಣ, ಇವಾಗ ಮಾಡಿದೇವಣ. ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಬೇಕು. ಇವಾಗ ಸ್ವಲ್ಪ ಸಣ್ಣ ಪ್ರಮಾಣದ ಮಾಡಿವ. ಈಗ ಇದ್ರೆಲ್ಲ 6 ಹಸು ಅದಾವ. ಮತ್ತೇನ್ರ ಕುರಿ ಪರಿ ಏನ್ರ ಸಾಕಿರಿ? ಕುರಿ ಏನಿಲ್ಲಣ್ಣ, ಕರುಗಳು ಇದಾವೆ. ಹೈನುಗಾರಿಕೆ ಬೇರೆ ಏನಿಲ್ಲ. ಈಗ ಮೇವ್ ಯಾವ ತರ ಹಾಕ್ತಿ? ಮೇವಣ ಬೆಳಿಗ್ಗೆ ಇವಾಗ ಒಂದು ಹಾಲ್ ಕರ್ಕೊಂಡ್ ಒಂದು 10 ಗಂಟೆ ಮಟ ಹೊರಗಿರ್ತಾವ. ಹಾಲ್ ಕರ್ದಾದ್ಮೇಲೆ 10 ಗಂಟೆದ ಒಂದ್ ಟೈಮ್ ನೀರ್ ಕೊಟ್ಟು, ನೇಪರ್ ಹುಲ್ ಐತ, ಚಾಪ್ ಕಟ್ರಿಗೆ ಹಾಕಿ ನೇಪರ್ ಹುಲ್, ಹಸಿ ಹುಲ್ ಒಂದ್ ಟೈಮ್ ಕೊಡ್ತೀವಣ. ಮಧ್ಯಾಹ್ನ ಒಂದ್ ಟೈಮ್ ರಾಗಿ ಹುಲ್ ಕೊಡ್ತೀವಿ. ನೈಟ್ ಒಂದ್ ಟೈಮ್ ರಾಗಿ ಹುಲ್. 3 ಟೈಮ್ ಕೊಡ್ತೀವಣ ಒಂದ್ ದಿನಕ್ಕೆ. 3 ಟೈಮ್ ಕೊಡ್ತೀವಿ. ಹಾಲ್ ಎಷ್ಟು ಟೈಮ್ ಹಿಡಿತೀರಿ ನೀವು? 2 ಟೈಮ್ ಅಣ್ಣ. ಸಾಯಂಕಾಲ ಒಂದ್ ಟೈಮ್, ಬೆಳಿಗ್ಗೆ ಒಂದ್ ಟೈಮ್. ಒಂದ್ ಹೊತ್ತಿಗೆ ಎಷ್ಟಾಗತ್ತ ಹಾಲು? ಒಂದ್ ಹೊತ್ತಿ ಇವಾಗಣ ಒಂದ್ ಟೈಮಿಗೆ 30 ಆಗತ್ತಣ. ಎಷ್ಟ್ ಹಸು ಹಿಡಿತಾವ? ಇವಾಗ 5 ಹಸು ಹಿಡಿತಾವಣ. ಒಂದು ಪ್ರೆಗ್ನೆಂಟ್ ಐತಣ. 5 ಹಸು ಹಿಡಿತಾವ. ಒಂದ್ ಟೈಮ್ಗೆ 30 ಅಕ್ಕವ. 30 ಅಕ್ಕವ. 2 ಹೊತ್ತು ಸೇರಿ 60 ಲೀಟರ್ ಆಕತ್ತ. ಎಷ್ಟು ಬರ್ಬೋದು ಇನ್ಕಮ್ ನಿಮ್ದು? ಇನ್ಕಮ್ ಅಣ್ಣ ಒಂದ್ ದಿನಕ್ಕೆ ನಮ್ದು ಏನಲ್ಲ ಅಂದ್ರೆ ಒಂದು 1500 1600 ರೂಪಾಯಿ ಬರ್ತೈತಣ. 1500-1600 ರೂಪಾಯಿ. ಹೆಂಗ ಪರವಾಗಿಲ್ಲ ಅನ್ಸತ್ತೆ? ಚೆನ್ನಾಗ್ ಅಣ್ಣ. ಇದನ್ನ ಮಾಡ್ಕೊಂಡ್ರೆ ಏನು ಸಣ್ಣ ಸ್ಟಾರ್ಟಿಂಗ್ ಎಲ್ಲ ಅನುಭವ ತಗೋಬೇಕಣ್ಣ. ಸಣ್ಣ ಪ್ರಮಾಣದ ದೊಡ್ಡ ಪ್ರಮಾಣಕ್ಕೆ ಹೋಗ್ಬೇಕಣ್ಣ. ಹುಲ್ಲ ಹಚ್ಚಿದ್ರಿ ಅಂದ್ರಲ್ಲಿ ಯಾವ ತರ ಹುಲ್ಲು ಹಚ್ಚಿದ್ರಿ ನೀವು? ನಾವಣ ಹೆಸರು ರೆಡ್ ನೇಪರ್ ಅಂತಂದಣ. ರೆಡ್ ನೇಪರ್ ಇವಾಗ ಹಚ್ಚಿದಣ. ಸ್ಟಾರ್ಟಿಂಗ್ ಬಿಳೆ ದಂಟಿಂದ ಒಂದ್ ಹುಲ್ಲು ಹಚ್ಚಿದ. ಬಿಳೆ ದಂಟಿಂದ ಅಂದ್ರೆ ಅದು ಕ್ರಾಸ್ ಬ್ರೀಡ್ ಅಣ್ಣ. ನೇಪರ್ ಅಂತಂದ ಅದ್ರೊಳಗ ಅದು ಕ್ರಾಸ್ ಬ್ರೀಡ್ ನೇಪರ್. ಯಾಕೆ ಅದನ್ನ ಯಾಕೆ ಹಚ್ಚಿದ್ರಿ? ಅದು ಸ್ವಲ್ಪ ರಸದಂಶ ಜಾಸ್ತಿ ಅಣ್ಣ. ಹಾಲು ಹೆಚ್ಚುವರಿ ಅಣ್ಣ. ಅದಕ್ಕೆ ಹಾಲು ಜಾಸ್ತಿ ಕೊಡ್ತಾವ. ಹಾಲು ಜಾಸ್ತಿ ಕೊಡ್ತಾವ. ಜಾಸ್ತಿ. ಫುಡ್ ಏನ್ ಕೊಡ್ತೀಯಪ್ಪ ಈ ಆಕಳಿಗೆ? ಫುಡ್ ಅಣ್ಣ ನಮ್ಮ ಮನೆಯಲ್ಲೇ ಇದನ್ನ ನಮ್ಮ ಹೊಲದಲ್ಲೇ ಬೆಳೆದಂತ ಮೆಕ್ಕೆಜೋಳ, ಮೆಕ್ಕೆಜೋಳ, ಗೋಧಿ ಬೂಸ, 1-2 ಇದನ್ನ ಕೊಡ್ತೀವಿ ಫೀಡ್. ಹೌದಾ? ಎಲ್ಲ ಮಿಕ್ಸ್ ಮಾಡಿ ಮೆಕ್ಕೆಜೋಳ ನುಚ್ಚೊಡಿಸಿ ಕೊಡ್ತೀವಿ. ಮೆಕ್ಕೆಜೋಳ, ಶೇಂಗಾ ಹಿಂಡಿ. ಈಗ ಶೇಂಗಾ ಹಿಂಡಿ ಕೊಡ್ತೇವೆ ಅಂದ್ರಲ್ಲ, ಶೇಂಗಾ ಹಿಂಡಿ ಬೂಸ ಏನ್ ಫುಡ್ ಏನೆಲ್ಲ ತಂದ್ ಹಾಕ್ತಿಯಲ್ಲ ನೀನು. ಈಗ ಅಷ್ಟೆಲ್ಲ ಖರ್ಚು ಮಾಡಿ ನೀನು ಹಾಲು ಹಿಂಡಿ ಹಾಕೋದಕ್ಕ ನಿಮಗೆ ಖರ್ಚು ಮೇಂಟೆನೆನ್ಸ್ ಆಕತ್ತಣ. ಮೇಂಟೆನೆನ್ಸ್ ಆಗತ್ತಣ. ನಾವು ಬಳಸ್ಕೊಂಡಾಗ ಇವಾಗ ನಮ್ಮ ಮನೇಲೆ ನಮ್ಮ ಹೊಲದಲ್ಲೇ ಬೆಳೆದಂತ ಮೆಕ್ಕೆಜೋಳ ನಮ್ದೇ ಆಗ್ತತಣ. ಹೊರಗಿಂದ ಅಂದ್ರೆ ಇವಾಗ ಶೇಂಗಾ ಹಿಂಡಿ, ಬೂಸ ಅದನ್ನ ತರ್ತೀವ ಅಷ್ಟೇ. ಈಗ ಹಸುಗಳು ಕಟ್ಟಿದಲ್ಲಪ್ಪ, ಯಾವ ಜಾತಿ ಹಸು? ಇವಣ ನಮ್ಮ ಲೋಕಲ್ ಎಚ್-ಎಫ್, ಜರ್ಸಿ, ಸಾಯಿವಾಲ ಒಂದೈತಣ. ಎಚ್-ಎಫ್, ಜರ್ಸಿ 3 ತರ ಹಸು. 3 ತರ ಅದಾವಣ. ಹಾಲ್ನಾಗ ಏನ್ರ ವ್ಯತ್ಯಾಸ ಅವಕ್ಕೂ ಜರ್ಸಿಗೆ? ಎಚ್-ಎಫ್ ಸ್ವಲ್ಪ ಹಾಲು ಜಾಸ್ತಿ ಅಣ್ಣ. ಎಚ್-ಎಫ್ ಜಾಸ್ತಿ ಅಣ್ಣ. ಜರ್ಸಿ ಸ್ವಲ್ಪ ಹಾಲು ಕ್ವಾಲಿಟಿ, ಹಾಲು ಕಮ್ಮಿ ಆದ್ರೂ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಅಣ್ಣ. ಈಗ ಮೇವು ಈಗ ಎಚ್-ಎಫ್ ಜರ್ಸಿಗೆ ಮೇವು ಕೊಡೋದ್ರಲ್ಲಿ, ಫುಡ್ ಕೊಡೋದ್ರಲ್ಲಿ ಸ್ವಲ್ಪ ವೇರಿಯೇಷನ್ ಆಕೈತಣ್ಣ. ಎಚ್-ಎಫ್ ಜಾಸ್ತಿ ಬೇಕಣ್ಣ.
HF ಫುಡ್ ಜಾಸ್ತಿ ಕೊಡ್ಬೇಕು. ಇವಾಗ ಮೇವ್ ಮೇಂಟೆನೆನ್ಸ್ ಜಾಸ್ತಿ ಮಾಡ್ಬೇಕಣ್ಣ. ಹಾಲು ಜಾಸ್ತಿ. ಹಾಲಿನ ಪ್ರಮಾಣ ಜಾಸ್ತಿ ಅಣ್ಣ. ಹಾಲಿನ ಪ್ರಮಾಣ ಜಾಸ್ತಿ ಅಣ್ಣ. ಇವಕ್ಕೆಲ್ಲ ಕಾಯಿಲೆ ಬಂದ್ರ ನೀವ್ ಯಾರನ್ನ ಇದನ್ ಮಾಡ್ತೀರಿ? ನಾವು ನಮಿಗಾಗೇನೆ ಸೀಮಿತ ಒಬ್ರು ಡಾಕ್ಟರ್ ಅದಾರಣ, ಅವ್ರು ಬರ್ತಾರಣ ಏನಾದ್ರು ಆದ್ರೆ. ಇಲ್ಲ ಇವಾಗ ಸಣ್ಣ ಪುಟ್ಟ ಏನಾದ್ರು ಆದ್ರೆ ನಾವೇ ಮಾಡ್ಕೊಂತೀವಣ್ಣ. ಸಣ್ಣ ಪುಟ್ಟ ಏನಾದ್ರು ಜ್ವರ ಗಿರ ಆತರ ಇತ್ತಪ್ಪ ಅಂದ್ರೆ ನಾವೇ. ಇವೇನ ಕೆಚ್ಚಲ್ ಬಾವು ಇಂಥವ್ ಏನೋ ಬರ್ತಾವ ಅಂತಾರಲ್ಲ ಈ ಜರ್ಸಿ ಹಾಕ್ಸ್ಗಳು, ಇವಕ್ಕೇನ್ HF ತಳಿಗೆ ಈ ಕೆಚ್ಚಲ್ ಬಾವು ಬರೋದಾಗ್ಲಿ ಏನ್ರ ಕಾಲ್ ಬ್ಯಾನ್ ಬರೋದಾಗ್ಲಿ ಹೆಚ್ಚಿಗೆ ಅಂತಾರಲ್ಲ, ಏನ್ ಹೇಳ್ತಾರೆ? ಅಣ್ಣ ಕೆಚ್ಚಲ್ ಬಾವಿಗೆ ಅಲ್ಲಣ್ಣ, ಕೆಚ್ಚಲ್ ಬಾವು ಬರಕ್ ಮೇನ್ ಕಾರಣ ಏನಂದ್ರೆ ಕ್ಲೀನ್ ಆಗಿ ಹಾಲು ಹಿಂಡ್ಬೇಕು. ಕ್ಲೀನ್ ಆಗಿ ಹಾಲು ಹಿಂಡ್ಬಿಟ್ರೆ ಕೆಚ್ಚಲ್ ಬಾವು ಏನ್ ಬರಲ್ಲ. ನಾವು ಸರಿಯಾಗಿ ಹಿಂಡದ ಇದ್ರೆ ಬರ್ತದಣ್ಣ. ಅದು ಒಂದೇ ಕಾರಣ ಮೇನ್. ಇವಾಗ ನಾವು ಆಕಳುಗಳು ಕರುಗಳು ಇರ್ತೇವಲ್ಲಣ್ಣ, ಕರುಗಳು ಆಕಳಿಗೆ ಬಿಡಬಾರ್ದು. ಮೇನ್ ಕರುಗಳು ಇಳಿದಂತ ಕರುಗಳು ಇರ್ತಾವಲ್ಲ, ಆಕಳಿಗೆ ಬಿಡಬಾರ್ದು. ಅವು ಗುತ್ತವಲ್ಲ, ಅದಕ್ಕೂ ಬರ್ತದಣ್ಣ ಕೆಚ್ಚಲ್ ಬಾವು. ಮತ್ತ ಅವಕ್ ಹೆಂಗ ನಾವ್ ಇವಾಗ ಅದನ್ನ ನಿಪ್ಪಲ್ ಒಳಗ ಹಾಕ್ತಿವಿ, ಹಿಂಡಿ ಹಾಕ್ತಿವಣ್ಣ. ಈಗ ಇವನ್ನ ಈಗ ಈ ಆಕಳುಗಳನ್ನ ಕಟ್ಟಿಸ್ಬೇಕಾದ್ರೆ ನೀವು ಈಗ ಗರ್ಭ ಧರಿಸ್ಬೇಕಂದ್ರೆ ಆಕಳುಗಳು ಏನ್ ಇಲ್ಲಿಗೆ ಬಂದು ಏನ್ ಇಂಜೆಕ್ಷನ್ ಮಾಡ್ತೀರಿ, ಓರಿ ಏನ್ರ ಬಿಡ್ತೀರಿ? ಇಲ್ಲ ನಾವು ಓರಿ ಏನಿಲ್ಲ, ಸೆಮೆನ್ ಹಾಕ್ಸ್ತೀವಣ್ಣ. ಇಲ್ಲಿಗೆ ಬರ್ತಾರ, ಇಲ್ಲಿಗೆ ಸೆಮೆನ್ ಡಾಕ್ಟರ್ಗಳು ಇಲ್ಲೇ ಬಂದ್ ಹಾಕ್ತಾರೆ. ಈಗ ನೀವು ಆಕಳುಗಳನ್ನ ತಗೊಂಡ್ ಬಂದಿದ್ದೀರಲ್ಲ, ಏನ್ ಸಂತೆಯಿಂದ ತಂದ್ರೆ ರೈತರ ತರನೇ ನಾವ್ ಇಲ್ಲೇ ಲೋಕಲ್ ಅಡ್ಡಾಡ್ಕೊಂಡು ನಮ್ಮ ಹಳ್ಳಿಯಲ್ಲೇ ನಮಗೆ ಹೊಂದ್ಕೊಂಡಂತ ಆಕಳುಗಳು ಇಲ್ಲೇ ಸುತ್ತಮುತ್ತ ನೋಡ್ಕೊಂಡು ಇಲ್ಲೇ ತಗೊಂಡ್ರದ. ಪ್ಯಾಟೆಲ್ ಎಲ್ಲಿ ತಂದಿಲ್ಲ, ಇಲ್ಲೇ ನಮ್ಮ ವಾತಾವರಣದಲ್ಲಿ ನಮ್ಮ ಲೋಕಲ್ ಒಳಗೆ ತಗೊಂಡಿರೋದ. ಈಗ ನೀವ್ ಚಾಯ್ಸ್ ಮಾಡ್ಬೇಕಾದ್ರ ಈಗ ಆಕಳುಗಳು ಇದು ಚೆನ್ನಾಗಿ ಹಿಂಡ್ತೈತಿ ಇಲ್ಲ ಅನ್ನೋದನ್ನ ಯಾವ ರೀತಿ ನೀನ್ ಮೇನ್ ಆಕಳುಗಳಾಗ ಮಲಿತಟ್ಟು ಐತಲ್ಲ ನೀಟ್ ಇರ್ಬೇಕು. ಮಲಿತಟ್ಟು ನೀಟ್ ಇರ್ಬೇಕಣ್ಣ ಆಕಳುಗಳೊಳಗ. ಈ ತರ ಮಲಿತಟ್ಟು 4 ಮಲಿತಟ್ಟು ನೀಟಾಗಿ ನಾಲ್ಕು ಮಲಿನ ಒಂದೇ ಲೆವೆಲ್ ಇರ್ಬೇಕಣ್ಣ. ಈಗ ಏನ್ ಕೆಚ್ಚಲ್ ದೊಡ್ಡ ಪ್ರಮಾಣದಾಗಿದ್ದ ಹಾಲ್ ಚೆನ್ನಾಗ್ ಕೊಡ್ತಾವ ಅಂತೀರ? ಅದಲ್ಲಣ್ಣ, ಅದ್ರ ಪ್ರಮಾಣ ಮೇನ್ ತೊಟ್ಟ ಐತಲ್ಲ ನೀಟಾಗಿರ್ಬೇಕಣ್ಣ. ತೊಟ್ಟ ನೀಟಾಗಿರ್ಬೇಕು. ಆಕಳ ಈ ತರ ಒಳ್ಳೆ ನರಗಳು ಇರ್ಬೇಕಣ್ಣ. ಆಕಳ ಹಾಲಿನ ನರಗಳು ಇರ್ಬೇಕಣ್ಣ. ಎಲ್ಲಿ ಕಾಣಿಸ್ತಾವ ನರ? ಇಲ್ಲಿ ಬರ ಈ ತರ ಮಲಿತಟ್ಟು ನೀಟಾಗಿರ್ಬೇಕಣ್ಣ. ಐತಲ್ಲ ನರಗಳಣ್ಣ, ಈ ನರ ಐತಲ್ಲಣ್ಣ ಕರೆಕ್ಟ್ ಆಗಿ ಈ ತರ ಶೇಪ್ ಕರೆಕ್ಟ್ ನರ ಇತ್ತಪ್ಪ ಅಂದ್ರೆ ಹಾಲು ಪಕ್ಕ ಬರ್ತೈತೆ ಅಂತ. ಹಾಲು ಚೆನ್ನಾಗ್ ಡಿಸೈಡ್ ಮಾಡ್ತೀರ. ಈಗ ನೀವು ಹಾಲು ಹಿಂಡಾಕ ಏನ ಮನುಷ್ಯರ ಹಿಂಡ್ತೀರ? ಮಿಷಿನ್ ಐತಣ್ಣ ನಮ್ದು. ಮಿಷಿನ್ ಐತೆ? ಮಿಷಿನ್ ಮಾಡಿದಿರ? ಮಿಷಿನ್ ಮಾಡಿದೇವ. ಮಿಷಿನ್ ಏನೋ 2 ಆಕಳಿಗೆ ತಗತ್ತಿದ್ರ? ಈಗ ಇಲ್ಲಣ್ಣ, ಇವಾಗ ತಂದೀವಿ. ಇವಾಗ 6 ಆಕಳ ಆದ್ಮೇಲೆ ತಗೊಂಡ್ಬಂದೀವಿ ಮಿಷಿನ್. ಈಗ ನೀವು ಇಷ್ಟು ಆಕಳನ ಮೇಂಟೆನೆನ್ಸ್ ಮಾಡಕ ಎಷ್ಟ್ ಜನ ಬೇಕು ನೀವು? ನಾವು ಒಬ್ರೇ ಮಾಡ್ತೀವಣ್ಣ. ಒಬ್ರೇ ಮಾಡೋದ ನಮ್ದು ಇದೇ ಕೆಲ್ಸ. ಇದನ್ನೇ ನಾವು ಮಾಡೋದು. ನಮ್ಮ ಅಪ್ಪಾಜಿಯವರು ಬೆಳಗ್ಗೆ ಹುಲ್ಗಿಲ್ಲ ಅಂತ ತಗೊಂಡ್ಬರ್ತಾರ. ನಾವು ಹಿಂಡೋದು, ಮೈ ತೊಳೆಯೋದು, ಹಾಲು ಕರೆಯೋದೆಲ್ಲ ನಮ್ದೇ ಕೆಲ್ಸ. ನಮ್ದೇ ಅಣ್ಣ ಕೆಲ್ಸ. ಮೈ ತೊಳಿತೇವೆ ಅಂದ್ರಲ್ಲ, ಏನ್ ಡೈಲಿ ತೊಳಿತೀರ? ಮೈ ವಾರದಾಗ 1-2 ಟೈಮ್ ತೊಳಿತೇವ. ಡೈಲಿ ತೊಳೆಯಲ್ಲ. ಡೈಲಿ ತೊಳೆಯೋದಲ್ಲ, ವಾರದಾಗ 2 ಟೈಮ್ ತೊಳಿತೇವ ಅಷ್ಟೇ. ಈಗ ಮೇಪರ್ ಏನ್ ಮೇವ್ ಕಟ್ ಮಾಡಕ್ ಮಿಷಿನ್ ಐತಾ? ಮಿಷಿನ್ ಐತಣ್ಣ, ಚಾಪ್ ಕಟ್ರಿ ಮಿಷಿನ್ ಐತಣ್ಣ. ಮಿಷಿನ್ ಐತಣ್ಣ. ಆ ಕಡೆ ಐತಣ್ಣ ಚಾಪ್ ಕಟ್ರಿ ಮಿಷಿನ್ ಐತೆ. ಈ ತರ ನೋಡೋಣ ಮೇವ್ ನಾವು ಈ ತರ ನೀಟಾಗಿ ಕಟ್ ಮಾಡಿ ಚಾಪ್ ಕಟ್ರ ಈ ತರ ಹಾಕ್ಬಿಡ್ತೀವಣ್ಣ. ನೀಟಾಗಿ ಎಲ್ಲ ತಿಂದ್ಬಿಡ್ತಾವ. ಪ್ರತಿಫಲ ಸಿಕ್ಕೇ ಸಿಗ್ತದ. ಈಗ ಮೇವ ಹಾಕ್ತೇವೆ ಅಂದ್ರಲ್ಲಿ, ಒಣೆ ಮೇವ್ ಹಾಕ್ತೇವೆ. ಒಣೆ ಮೇವ್ ಏನೇನ್? ಒಣೆ ಮೇವಣ ನಾವ್ ಇವಾಗ ಬ್ಯಾಸಿಗೆ 1 ಟೈಮ್ ಒಳಗ ಹೈಬ್ರಿಡ್ ಸೊಪ್ಪಿ ಅಂತಂದ ಹೇಳಿ ನಮ್ ಕಡೆ ಹೈಬ್ರಿಡ್ ಸೊಪ್ಪಿ ಸಿಗ್ತದ. ಜೋಳ ಸೊಪ್ಪಿ ನಾವು ಚಾಪ್ ಕಟ್ರ ದೊಡ್ಡ ಮಿಷನ್ ತರಿಸ್ತೇವಣ್ಣ, ಟ್ರ್ಯಾಕ್ಟರ್ ಮಿಷನ್. ಅದನ್ನ ತಗೊಂಬಂದು ನಾವು ಒಂದ್ 10-12 ಟ್ರಿಪ್ ಸ್ಟಾಕ್ ಮಾಡ್ತೀವಿ ನಾನು. ಮೊದ್ಲು ಸ್ಟಾಕ್ ಮಾಡಿ ಅದನ್ನೆಲ್ಲ ನೀಟಾಗಿ ಚಾಪ್ ಕಟ್ಟಿ ಕಟ್ ಮಾಡಿಸ್ಕೊಂಡು, ರಾಗಿ ಹುಲ್ಲು ಅದು ಹೂವು ಅಂತಂದೇಳಿ ಗೊಂಜಾಳ ಹೂವು ಬರ್ತೈತ, ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದ್ ಬಣಿ ಹೊಡ್ತೀವಣ್ಣ. ನಾವ್ 1 ಟೈಮ್ ಹೊಟ್ಟಿದ್ರೆ 1 ವರ್ಷ ಆಗತ್ತೆ ಮೇವು. ಅದನ್ನೆಲ್ಲ ಚಾಪ್ ಕಟ್ರಿಂದ ತುಂಡ್ ಮಾಡಿ ಬಣಿಗೆ ಹಾಕ್ತಿವಣ್ಣ. 1 ಟೈಮ್ ಹೊಟ್ಟಿದಪ್ಪ ಅಂದ್ರೆ 1 ವರ್ಷ ಮಟ ಮೇವು ಏನ್ ನಾವು ಕೊಡಲ್ಲ. 1 ವರ್ಷದವರೆಗೆ ತಿರುಗಿ ಸೀಸನ್ಗೆ ಬ್ಯಾಸ್ಗಿ ಮತ್ತೆ ಫುಲ್ ಅಣ್ಣ. ಇವಾಗ ಮಳೆಗಾಲ ಟೈಮ್ ಅಲ್ಲಣ್ಣ, ಈ ಟೈಮ್ನ ನಾವು ಮೇವ್ ತಗೊಳಲ್ಲ. ಫ್ರೀ ಆಗಿ ಸಿಗ್ತತ? ಇಲ್ಲಣ್ಣ, ನಾವು ಬೇರೆ ಜಮೀನ್ ಇದ್ದ ತಗಂತೀವಣ್ಣ. ಬೇರೆ ಕಡೆ ಹೇಳದ್ದ ನಮ್ ಜಮೀನು ಆಗಲ್ಲಣ್ಣ ನಮಗೆ ಮೇವು, ಒಣ ಮೇವು. ಬೇರೆ ಜಮೀನ್ ಇದ್ದ ತಗಂತೀವಿ. ಬೇರೆ ಜಮೀನ್ ಮಾರಾಟಕ್ಕೆ ತಗಂತೀವಿ. ಮಾರಾಟಕ್ಕೆ ತಗಂತೀವಿ.
ಈಗ ಮೇಪರ್ ಎಷ್ಟು ಹೆಚ್ಚಿದೆ ಈಗ? ನೇಪಾರ್ ಇವಾಗ ಒಂದು ಅರ್ಧ ಎಕರೆ ಐತಣ್ಣ, ಇನ್ನೊಂದ್ ಅರ್ಧ ಎಕರೆ ಹಚ್ಬೇಕಣ್ಣ. ಸಾಲ ಅಲ್ಲ ಇದೆ? ಸಾಲಲ್ಲಣ್ಣ, ಇನ್ನೂ ಮಾಡ್ಬೇಕಣ್ಣ, ಹೈನುಗಾರಿಕೆನು ಹೆಚ್ಚಾಗಿ ಮಾಡ್ಬೇಕಂತ ಇದೀವಣ್ಣ. ಇನ್ನು ಮಾಡ್ಬೇಕು. ಜಾಸ್ತಿ ಜಾಸ್ತಿ ಮಾಡ್ಬೇಕಂತ. ಮಾಡ್ಬೇಕಂತ ಇದೀವಿ ಅಲ್ಲ ಇಷ್ಟು ಹಸುಗಳು ಕಟ್ಟಿದ್ರ ಈ ನೇಪಾರ ಎಷ್ಟು ಬೇಕಾಗುತ್ತೆ? ಎಷ್ಟು ಎಕರೆ? ಅಣ್ಣ ಇವಾಗ ಒಂದ್ 6 ಹಸು ಇದಾವ ಅಂದ್ರೆ ಒಂದು 1/4 ಎಕರೆ ನೇಪಾರ ಆದ್ರೆ ಸಾಕ. ಒಂದ್ 1/4 ಎಕರೆ 1/4 ಎಕರೆ ಆದ್ರೆ 6 ಹಸುಗಳನ್ನ 6 ಹಸು ಆರಾಮ್ ಮೇಂಟೈನ್ ಮಾಡ್ಬೋದು. ಅದು ಬೇರೆ ಒಣ ಮೇವು ಮಿಕ್ಸ್ ಹಾಕಂತ. ಇವಾಗ ಹಸಿ ಮೇವಿಗೆ ಹಾಲ್ ರೇಸ್ ಆಗಲ್ಲಣ್ಣ, ಒಣ ಮೇವು ಕೊಡ್ಬೇಕು, ಯಾಕಂದ್ರೆ ಹಾಲ್ ಕ್ವಾಲಿಟಿ ಬರ್ಬೇಕಲ್ಲ. ಫ್ಯಾಟ್ ಅಂಶ ಜಾಸ್ತಿ ಫ್ಯಾಟ್ ಅಂಶ ಜಾಸ್ತಿ ಬರೋದೇ ಒಣ ಮೇವು. ಮೇವು. ಇವಾಗ ಆಕಳ ನೀರ್ ಕುಡಿಯೋದೇ ಒಣ ಮೇವು ತಿಂದ್ರೆ, ಹಸಿ ಮೇವಿಗೆ ಅಷ್ಟು ಫ್ಯಾಟ್ ಇದು ಬರಲ್ಲಣ್ಣ. ಒಂದ್ ಟೈಮ್ ನಾವು ಪಕ್ಕ ಅಂತ ಕೊಡ್ಲೇಬೇಕಣ್ಣ, ಒಂದ್ ಟೈಮ್ ಹಸಿ ಮೇವು ಕೊಡ್ಲೇಬೇಕು. ಉಳ್ಕಿ ಟೈಮ್ ನಾವು ಒಣ ಮೇವು ಕೊಟ್ರೆ ನಡೀತೈತಿ. ನಡೀತೈತಿ. ಅದ್ರ ಜೊತೆಗೆ ಫುಡ್ ಆಗ್ಲಿ ಫುಡ್ 2 ಟೈಮ್ ಕೊಡ್ತೀವಣ್ಣ, ಸಾಯಂಕಾಲ ಒಂದ್ ಟೈಮ್, ಬೆಳಿಗ್ಗೆ ಒಂದ್ ಟೈಮ್. ಆ ಫುಡ್ ಇಂದ ಎಷ್ಟು ಖರ್ಚು ಬರ್ತೈತಿ ಡೈಲಿ ನಿನಗೆ? ನಿಮ್ಮ ಮೆಜರ್ಮೆಂಟ್ ಪ್ರಕಾರ ಡೈಲಿ ಎಷ್ಟು ಖರ್ಚಾಗತ್ತೆ? ಈಗ ಒಂದ್ ಎಷ್ಟಪ್ಪ 30 ಲೀಟರ್ ಹಾಲು ಇರ್ತಾನೆ, ಒಂದ್ 1500 ರೂಪಾಯಿ ಇನ್ಕಮ್ ಬರ್ತೈತಿ. ನೀವು ಫುಡ್ ಹಾಕೋದ್ ಎಷ್ಟ್ ಆಕತಿ ಡೈಲಿ? ಒಂದ್ ದಿನಕ್ಕೆ ಒಂದ್ 600 ರೂಪಾಯಿ ಫುಡ್ಡಿಂಗ್ ಖರ್ಚು ಬರ್ತೈತಣ್ಣ. 1000 ರೂಪಾಯಿ ನಮಗೆ ಡೈಲಿ ಉಳಿದಿತ್ತು. 600 ರೂಪಾಯಿ 1000 ರೂಪಾಯಿ ಡೈಲಿ ಉಳಿತೈತಿ. ಡೈಲಿ ಉಳಿದಿದೆ 1000 ರೂಪಾಯಿ ಡೈಲಿ ಅಂದ್ರೆ ತಿಂಗಳಿಗೆ ಎಷ್ಟು ಉಳ್ದಂಗ ನಿಮ್ಗೆ? ಒಂದ್ 30,000 ಉಳಿದಿತ್ತು. 30-35 ಸಾವಿರ. ನೀವು ಒಬ್ರೇ ಮೇಂಟೆನೆನ್ಸ್? ಒಬ್ರೇ ಮೇಂಟೆನೆನ್ಸ್. ಈಗ ಒಬ್ರ ನಮೀಗಣ ಏನಂದ್ರೆ ಇದ್ರದ್ದ ಇವಾಗ ಗೊಬ್ಬರನ ಸಿಗ್ತೈತಿ, ಸಗಣಿ ಗೊಬ್ಬರ ಸಿಗ್ತೈತಣ್ಣ. ಅದು ಎಷ್ಟು ಗಾಡಿ ಆಕತಿ? ಇವಾಗ ಅದು ನಾವು ಒಂದು ತಿಂಗಳಿಗೆ ಒಂದು 2 ಟ್ರಿಪ್ ಸಗಣಿ ಗೊಬ್ಬರ ಆಕತಣ್ಣ. ಅದು ಒಂದ್ 5,000-6 ಸಾವಿರ ಒಂದ್ ಟ್ರಿಪ್ ಕೊಡ್ತೀವಿ. ಅದರೊಳಗೆ ಒಂದ್ 10,000 ರೂಪಾಯಿ ನಮಗೆ ಸಿಗ್ತೈತಣ್ಣ. ಸಿಗ್ತೈತಿ. ಒಟ್ಟು ಟೋಟಲ್ ನಿಮ್ದು ಫುಡ್ ಇಂದ ಮೇವಿಂದ ಖರ್ಚು ತಗೋದ್ರನ್ನ ಮಂತ್ಲಿ ಒಂದ್ 40,000 ರೂಪಾಯಿ 40,000 ರೂಪಾಯಿ ಆರಾಮ್ ಉಳಿಸ್ತೇವ. ಈಗ ನಿನಗೆ ಹೆಂಗ ಅನಸತಿ? ಏನ ನಮ್ಮ ರೈತರು ನೌಕರಿ ಹೋಗೋದ್ಕನ ಈ ಹೈನುಗಾರಿಕೆ ಮಾಡ್ಕೊಂಡಿದ್ರ ಬೆಟರ್ ಅನಸ್ತೈತಿ ಅಣ್ಣ? ಇವಾಗ ಹೈನುಗಾರಿಕೆ ಅಂದ್ರಲ್ಲ, ನೌಕರಿಗಿನ ಇವಾಗ ಇದು ಬೆಟರ್ ಅನಸ್ತತಣ್ಣ. ಯಾವ್ದ ಕೈ ಕೆಳಗ್ ಹೋಗಿ ಕೆಲಸ ಮಾಡೋದ್ಕಿನ ನಾವ್ ಒಂದ್ 5-6 ಹಸ ಕಟ್ಕೊಂಡ್ರೆ ನಮ್ಗೆ ಚೆನ್ನಾಗ್ ಅನಸ್ತದೆ. ಈಗ ನಾವ್ ನೌಕರಿ ಬೆನ್ನ ಎತ್ಕೊಂಡ್ ಹೋಗಿ ಅದು ನಮ್ಗೆ ಸಿಗ್ತೈತೆ ಬಿಡ್ತೈತೆ ಸೆಕೆಂಡ್ರಿ ಅಣ್ಣ. ಹೌದಾ? ಈಗ ನಾವು ಅದನ್ನ ಬೆನ್ನ ಎತ್ಕೊಂಡ್ ಜೀವನ ಹಾಳು ಮಾಡ್ಕೊಂಡ್ ನಮ್ ವಯಸ್ಸಾಗೋವರೆಗೂ ಅದನ್ನ ಬೆನ್ನ ಎತ್ಕೊಂಡ್ ಹೋಗೋದ್ಕನ ಈ ಹೈನುಗಾರಿಕೆ ನಾವು ಮನೆ ಮುಂದೆ ನಮ್ ತಂದೆ ತಾಯಿನ ಜೊತೆಗೆ ಇಟ್ಕಂತ ನಾವು ಇಲ್ಲಿ ಏನ ಮಾಡ್ಕೊಂತ ಅವ್ರಿಗೆ ಕೃಷಿಗೆ ಹೆಲ್ಪ್ ಮಾಡಿದಂಗ ಆಕತಿ. ನಾವು ಅವ್ರ ಜೊತೆಗೆ ಇದ್ದಂಗ ಆಕತಿ. ನಾವು ಒಂದೇನ ಜೀವನದಾಗ ಮುಂದೆ ಸ್ವಂತ ದುಡಿಮೆ ಯಾರ ಹಂಗ್ನಾಗ ಬದುಕಲಿಲ್ಲ, ಅದೊಂದು ದುಡಿಮೆ ಇದೆ ನಿಮ್ಕೊಂಡ್ ಒಂದ್ 5-6 ಹಸ ಕಟ್ಕೊಂಡ್ರಣ ಒಂದು ನೌಕರಿ ಸಮ. ಈಗ ನಮ್ಮ ಸಣ್ಣ ರೈತರು ಇದನ್ನ ಉಪಕಸಬಾಗಿ ಮಾಡ್ಕೊಂಡ್ರ ಬಾರಿ ಒಳ್ಳೇದಣ್ಣ. ಇದ್ರ ಜೊತೆಗೆ ಇದನ್ನ ಮಾಡ್ಕೊಂಡ್ಬಿಟ್ರೆ ಮನೆಯಾಗ ಒಬ್ರು ನೌಕರಿ ಇದ್ದಂಗ ನಮ್ಮ ಕೃಷಿ ಇದಕ್ಕ ಒಬ್ರು ನೌಕರಿ ಇದ್ದಂತಾರ ಹೆಂಗ್ ಸಾಥ್ ಕೊಡ್ತಾರ ಹಂಗ ಇದು ನಮಗೆ ಸಾಥ್ ಕೊಡ್ತೈತಣ್ಣ. ಆರಾಮ್ ಸಾಥ್ ಕೊಡ್ತೈತಿ. ಏನ ಪ್ರತಿಫಲ ಶ್ರಮ ಹಾಕ್ಬೇಕು. ಹೌದು, ಶ್ರಮ ಪಟ್ಟು ಮಾಡಿದ್ರೆ ಲಾಭಾಂಶ ಅಂತೂ ಐತದಣ್ಣ. ಇವಾಗ ಪ್ರತಿಫಲ ಹಾಕ್ಲಿಲ್ಲಂಗ ನನಗೆ ಮನೆಯಾಗ ಕುತ್ಕೊಂಡು ಇದನ್ ಮಾಡಿದ್ರೆ ಆಗಲ್ಲ. ನಾವ್ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ತಾವ ಅಂದ್ರ ನಮ್ ಶ್ರಮ ಇಲ್ದ ಅವ್ರ ಸಂಬಳ ಕೊಡಲ್ಲ. ಇದ್ರ 2 ಪಟ್ಟು ಅಲ್ಲಿ ನಾವ್ ಇದನ್ ಮಾಡ್ಬೇಕಾಗ ಅದಣ್ಣ. ಇವಾಗ ಎಲ್ಲೇ ಒಂದ್ ಕಡೆ ಹೋಗಿ ನಾವ್ ಎಲ್ಲೇ ಕೆಲಸ ಮಾಡತ್ತೀನಿ ಇದು ನಮ್ಮ ಮನೆ ಮುಂದೆನೆ ಮಾಡ್ಕೊಂಡ್ರೆ ಚೆನ್ನಾಗಿ. ಈಗ ನೀನು ಈಗ ಏನ್ ಹಾಲು ಹಿಂಡ್ತೀಯಲ್ಲಪ್ಪ, ಏನ್ ಡೈರಿಗೆ ಹಾಕ್ತೀಯ ಅಥವಾ ನೀನ್ ಬೇರೆ ಯಾವ ನೀನ ಡೈರಿಗೆ ಏನ್ರ ಹೋಯ್ತೀಯ? ಇಲ್ಲಣ್ಣ, ನಮ್ದ ಓನಾಗಿ ನಮ್ದ ಡೈರಿ ಐತಿ. ನಿಮ್ದ ಡೈರಿ ಐತಿ? ನಮ್ದ ಆರೋಗ್ಯ ಅಂತ ಡೈರಿ ಐತಣ್ಣ. ನಮ್ದು ಒಂದು ಇಲ್ಲಿ ಒಂದು ದಿನಕ್ಕೆ ಒಂದು 2 ಟೈಮ್ ಸೇರಿ ಒಂದು 250 ಲೀಟರ್ ಹಾಲು ಹಾಕವಣ. ಒಂದ್ 3 ಕ್ಯಾನ್ ಹಾಕವಣ ಒಂದ್ ಟೈಮಿಗೆ. ದಿನಕ್ಕೆ ಒಂದ್ 6 ಕ್ಯಾನ್ ಹಾಲು ಹಾಕತಣ. ಇಲ್ಲಿ ಬರ್ತಾರಣ್ಣ, ಇಲ್ಲಿ ಬಹಳ ಜನ ಆಕಳುಗಳು ಕಟ್ಕೊಂಡ್ರಣ್ಣ. ಈ ಊರಲ್ಲಿ ನಿಂದ ಇರೋದು? ನಮ್ದೇ ಒಂದೇ ಅಣ್ಣ ಡೈರಿ ಇರೋದು. ಎಷ್ಟಕ್ಕ ಒಂದ್ ಹೊತ್ತಿಗೆ? ಒಂದ್ ಟೈಮಿಗೆ 150-120 ಹಾಕತ. ಅಲ್ಲಪ್ಪ, ಈಗ ಡೈರಿ ಮಾಡಿಯಲ್ಲ, ನಿನಗೆ ಇದರಿಂದ ಏನ್ರ ಲಾಭ ಐತೆ? ಲಾಭ ಅಣ್ಣ ಉಳಿದಿತ್ತಣ್ಣ, ₹1.50 ₹1 ಒಂದು ಲೀಟರ್ಗೆ ಉಳಿದಿತ್ತಣ್ಣ. ಈಗ ನಿನ್ನ ಅಷ್ಟ ಹಾಲು ಕಳ್ಸೋದೇನ ಈ ಕೆಲವು ಅವರು ಇಲ್ಲಿ ಬಹಳ ಜನ ಹಾಕ್ತಾರಣ ಹಾಲು ನಮ್ಮ ಡೈರಿಗೆ. ಒಂದು 10-12 ಜನ ಹಾಲು ಹಾಕ್ತಾರಣ ಡೈರಿ. ಅದು ಒಂದು ನಿನಗೆ ಅದು ಒಂದ್ ಇದಣ್ಣ. ಯಾಕಂದ್ರೆ ಇವಾಗ ನಾವು ಹಾಲು ಹಾಕಾದ್ರೆ ಇವಾಗ ಅಲ್ವಾಗ್ಲಿ ಹೋಗ್ಬೇಕಣ್ಣ, 3-4 ಕಿಲೋಮೀಟರ್. ಒಂದೊಂದ್ ಟೈಮ್ ಮಳಿ ಗಾಳಿ ಇದ್ದಾಗ ಕಷ್ಟ ಆಕತಿ. ಇವಾಗ ಓನ ನಮ್ದ ಡೈರಿ ಐತಣ್ಣ. ನಮ್ಗೆ ಒಂದ್ ಪಾಯಿಂಟ್ ಕೊಟ್ಟಿದಾರಣ್ಣ. ನಮ್ದ ಇಲ್ಲೇ ಒಂದ್ 3 ಕ್ಯಾನ್ ಹಾಲು ಹಾಕತಿ ನಾವು ಒಂದ್ ಟೈಮ್. ಅವ್ರ ಬಂದ್ ಹೋಯ್ತಾರ ಇಲ್ಲಿ? ಅವ್ರಿಗೆ ಗಾಡಿ ಬರ್ತೈತಣ್ಣ. ಗಾಡಿ ಬರ್ತೈತ. ನಿಮ್ದು ಏನ್ ಟ್ರಾನ್ಸ್ಪೋರ್ಟ್ ಖರ್ಚು ಏನಿಲ್ಲ? ಏನಿಲ್ಲ. ನೀವ್ ಹೇರ್ಕೊಂಡ್ ಹೋಗ್ಬೇಕು, ಬಾಡಿಗೆ ಕೊಡ್ಬೇಕು ಅನ್ನೋದು ಏನಿಲ್ಲ. ನೀನ್ ಏನ ಹಾಲು ಅಳಿಸಿಟ್ಟಿರ್ಬೇಕು. ಅಳಿಸಿಟ್ಟು ಬರಕಣ. ಕ್ವಾಲಿಟಿ ಮೇಲೆ ಅಣ್ಣ ಪೇಮೆಂಟ್ ಬೀಳೋದು. ನಾವ್ ಹೆಂಗ ಕ್ವಾಲಿಟಿ ಹಾಲು ಕಳಿಸ್ತೀವಿ. ನೀವು ಅದನ್ನ ಚೆಕ್ ಮಾಡೋದು ಮಿಷಿನ್ ಐತೆ? ಮಿಷಿನ್ ಐತಣ್ಣ ನಮ್ದು. ಮಿಷಿನ್ ಕಾಟ ಪರ್ಸೆಂಟೇಜ್ ಮೇಲೆ ನೀವು ಇವಾಗ ಡಿಗ್ರಿ SNF ಫ್ಯಾಟ್ ಡಿಗ್ರಿ ಮೇಲೆ ನಾವು ಅವರಿಗೆ ಬೆಲೆ ಹಾಕಿ ಕೊಡೋದಣ್ಣ ರೈತರಿಗೆ. ಏನ್ ಬೆಲೆ ನೀವು ಹಾಕ್ತೀಯ ಅಥವಾ ಅವ್ರು? ಇಲ್ಲ, ನಾವು ಮಿಷಿನ್ ಒಳಗೆ ಕ್ವಾಲಿಟಿ ಯಾವ ತರ ಬರ್ತೈತೆ ಆ ತರ ನಾವ್ ಹಾಕಿ ಕೊಡ್ತೀವಿ.
ಅದ್ರ ಮೇಲೆ ಇಷ್ಟು ರೂಪಾಯಿ ಇಷ್ಟ್ ರೂಪಾಯಿ ಅನ್ನಂಗ್ ಆಯ್ತು. ಪರ್ಸೆಂಟೇಜ್ ಇಷ್ಟು ದುಡ್ಡು ಅನ್ನಂಗ. ಅವ್ರಿಗೆ ಸಂಬಳ ಹೆಂಗ ಕೊಡ್ತೀರಿ ನೀವು? ಇದನ್ನ ಏನ್ ಹಾಲಿಂದ ದುಡ್ಡನ್ನ ರೈತರಿಗೆ ಹೆಂಗ್ ಕೊಡ್ತೀರಿ ನೀವು? ನಾವಣ್ಣ ರೈತರಿಗಣ 10 ದಿನಕ್ಕೊಮ್ಮೆ ಇದು ಪೇಮೆಂಟ್. ನಮ್ದು ಆರೋಗ್ಯ ಅಂತ ಇದೆ ಡೈರಿ. ಆರೋಗ್ಯ 10 ದಿನಕ್ಕೆ ಒಂದ್ಸಲಿ ಪೇಮೆಂಟ್ ಆಗತ್ತಣ್ಣ. 10 ದಿನಕ್ಕೆ ಕ್ಲಿಯರ್ ಮಾಡ್ತೀವಿ. ಎತ್ತಿಸ್ಕೊಂತ ಏನ್ ಅಕೌಂಟ್ ಹಾಕ್ತೀರಾ ಕೈಯಾಗ? ಇಲ್ಲ ಅಣ್ಣ, ಕೈಯಾಗ ಕ್ಯಾಶ್ ಕೊಡ್ತೀವಿ. ಇವಾಗ ಫೋನ್ ಪೇ ಅದಣ್ಣ, ಫೋನ್ ಪೇನು ಕೊಡ್ತೀವಿ. ಫೋನ್ ಪೇ ಒಳಗ ಮಾಡ್ತೀವಿ. ಇದೊಂದ್ ನಿನಗೆ ಇದೊಂದ್ ಆಯ್ತಣ್ಣ, ಯಾಕಂದ್ರೆ ಇವಾಗ ನಮ್ಮ ಸೈಡ್ ಇನ್ಕಮ್ ಇದ್ದಂಗ. ಇದರಿಂದ ಈಗ ನಿನ್ನ ಹಾಲ್ ಹೊರತುಪಡಿಸಿ ಹಾಲಿಂದನ ನಿನಗೆ 1 ರೂಪಾಯಿ ಸಿಗ್ತದಣ್ಣ. 1 ರೂಪಾಯಿ ಡೈಲಿ ಒಂದ್ 250 ಆಕತಿ. ಆಕತ್ತಣ್ಣ. 2 ಟೈಮ್ ಸೇರಿ ಸಾಯಂಕಾಲ ಬೆಳಗ್ಗೆ ಸೇರಿ ಒಂದ್ 250 ಲೀಟರ್ ಹಾಲ್ ಆಕತ್ತಣ್ಣ. ಈಗ ಈ ನಮ್ಮ ಸಣ್ಣ ರೈತರು ಯಾವ ಪ್ರಮಾಣದಲ್ಲಿ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗತ್ತೆ? ಅಣ್ಣ ಇವಾಗ ಸ್ಟಾರ್ಟಿಂಗ್ ಯಾವ ತರ ಮಾಡ್ಬೇಕಂದ್ರೆ ಒಂದು ಸಣ್ಣ ಪ್ರಮಾಣದ ತರ್ಬೇಕಣ್ಣ. ದೊಡ್ಡ ಪ್ರಮಾಣಕ್ಕೆ ಹೋಗ್ಬಾರ್ದು. ಸಣ್ಣ ಪ್ರಮಾಣದಲ್ಲಿ 1-2 ಹಸ ತಗೊಂಬಂದು ಅದ್ರ ನೀಟಾಗಿ ಅನುಭವ ತಗೋಬೇಕು. ಹಾಲ್ ಕರಿಯೋದು ಇಡೋದು ಎಲ್ಲ ನೀಟಾಗಿ ತಗೊಂಡು ಆಮೇಲೆ ನಮಗೆ ಇದನ್ನ ನಿರ್ವಹಣೆ ಮಾಡಬಹುದು ಅನ್ನೋದು ಏನ್ರ ನಮ್ಮ ಒಂದು ಇದಕ್ಕ ನಮ್ಮ ಮನವರಿಕೆ ಆತಂದ್ರೆ ಆಮೇಲೆ ಅವ್ರು ಬೇಕಾದ್ರೆ ಹೆಚ್ಚಿಗೆ ಮಾಡ್ಕೋಬಹುದು. ಇದ್ರೊಳಗೆ ಎಲ್ಲ ನೋಡ್ಕೋಬೇಕಣ್ಣ. ಸ್ಟಾರ್ಟಿಂಗ್ ತಗೊಂಬಂದು ನಾನು ಒಮ್ಮೆಟಿಗೆನ ಇವಾಗ ಸ್ಟಾರ್ಟಿಂಗ್ ಮಾಡಕೋ ನಾನು 10 ಹಸ ತರ್ತೀನಿ, 5 ಹಸ ಆತರ ಮಾಡ್ಬಾರ್ದು. ಮೇಂಟೈನ್ ಮಾಡೋದ್ ಕಷ್ಟ. 1-2 ಹಸ ತಗೊಂಬರ್ಬೇಕು. ನೋಡ್ಕೋಬೇಕು ಇದ್ರಾಗ ಅನುಭವನ ಯಾವ ತರ ಏನ್ ಅನ್ನೋದು ಎಲ್ಲ ತಿಳ್ಕೊಂಡಾದ್ಮೇಲೆ ಎಲ್ಲ ನಾವ್ ಇದನ್ನ ಮಾಡ್ಬೋದು ಅನ್ನೋದು ಅವ್ರಿಗೆ ಮನವರಿಕೆ ಆದ್ಮೇಲೆ ಬೇಕಾದ್ರೆ ಹೆಚ್ಚಿಗೆ ಮಾಡ್ಕೊಂತ ಹೋದ್ರೆ ನಡೀತದೆ. ತಮ್ಮ ಕೆಲವರು ಈ ಹೈನುಗಾರಿಕೆನ ಸ್ಟಾರ್ಟ್ ಮಾಡಿ ಒಳ್ಳೆ ದೊಡ್ಡ ಪ್ರಮಾಣದಲ್ಲೇ ಸ್ಟಾರ್ಟ್ ಮಾಡ್ತಾರ. ಸ್ಟಾರ್ಟ್ ಮಾಡಿ ಲಾಸ್ ಇದರಿಂದ ಲಾಭ ಏನಿಲ್ಲಪ್ಪ, ಇದು ಲಾಭಕ್ಕನ್ನ ನಷ್ಟನೇ ಜಾಸ್ತಿ ಇದ್ರ ಅಂತ ಕೆಲವು ಮಂದಿ ಕೈ ಬಿಟ್ಟು ಬಿಡೋದಾರ. ಎಲ್ಲ ಹಾಳು ಬಿದ್ದು ಹೋಗಿದಾವ ಈ ಡೈರಿ ಫಾರ್ಮ್ಗಳು. ಇಂಥವ್ರಿಗೆ ಏನ್ ಹೇಳ್ತೀನಿ? ಅಣ್ಣ ಇಂಥವ್ರಿಗೆ ಆತರ ಏನಪ್ಪಾ ಅಂದ್ರೆ ಇವಾಗ ನಾವ್ ತಗೊಂಡಿವಿ ಅಂದ್ರೆ ನಾವು ಆಳ್ ಹಚ್ಚಿ ಮಾಡೋದು ಅದನ್ನೆಲ್ಲ ಬಿಡ್ಬೇಕು. ನಾವು ಮೊದ್ಲು ನಮ್ಮ ಪರಿಶ್ರಮ ಹಾಕ್ಬೇಕಣ್ಣ. ನಮ್ ಶ್ರಮ ಹಾಕ್ಬೇಕು. ನಮ್ ಶ್ರಮ ಹಾಕಿ ನಾವ್ ಕೈ ಮುಟ್ ಮಾಡಿದ್ರೆ ಇದ್ರಾಗ ಲಾಭಾಂಶ ಸಿಕ್ತತಣ. ಅದನ್ ಬಿಟ್ಟು ನಾವ್ ಇವಾಗ ಆಳ್ ಹಚ್ಚಿ ಮಾಡ್ತೀವಿ, ನಾವ್ ಎಲ್ಲೇ ಕೂತ್ಕೊಂಡು ಬೇರೆ ಹಚ್ಚಿ ಮಾಡ್ತೀವಿ ಅಂದ್ರೆ ಆಗಲ್ಲ. ನಾವ ಮೇವ್ ಹಾಕೋದಾಗ್ಲಿ, ಅವಕ್ ಮೇವ್ ತಿಂದದವೋ ಇಲ್ಲ, ಅವು ಆರಾಮ್ ಅದಾವೋ ಇಲ್ಲ, ನಾವ್ ಅಲ್ಲಿ ಒಡನಾಟ ಇರ್ಬೇಕು. ನಮ್ ಒಡನಾಟ ಜಾಸ್ತಿ ಇರ್ಬೇಕಣ್ಣ ಇದ್ರ ಜೊತೆ, ಆಕಳಿನ ಜೊತೆಗೆ. ನಮ್ ಒಡನಾಟ ಇದ್ರ ಜೊತೆ ಜಾಸ್ತಿ ಇತ್ತಪ್ಪ ಅಂದ್ರ ನಮ್ಗೆ ಲಾಭಾಂಶ ಕಾಣತೈತಿ. ಗಣೇಶ್ ಅವ್ರೆ, ಈ ನಮ್ಮ ಸಣ್ಣ ರೈತರಿ ಉಪಕಸವಾಗಿ ಹೈನುಗಾರಿಕೆನ ಯಾವ ರೀತಿಯಾಗಿ ತೊಡಗಿಸ್ಕೋಬೇಕು ಅನ್ನೋದನ್ನ ತುಂಬಾ ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀರಿ. ನಿಮ್ಗೆ ಧನ್ಯವಾದ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ.